ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಹಾಸನ ಚಲೋಗೂ ಕೂಡ ಒಂದಷ್ಟು ಜನ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಹಾಸನಕ್ಕೆ ಹೋಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ. ಮೇ 30ರಂದು ಹಾಸನ ಚಲೋಗೆ CITUನವರು ಕರೆ ಕೊಟ್ಟಿದ್ದಾರೆ. ತಕ್ಷಣವೇ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿರೋದು. ಒಂದು ಡೆಮೊಕ್ರೆಟಿಕ್ ಆದಂಥ ಒಂದು ಸೊಸೈಟಿಯಲ್ಲಿ ಬದುಕನ್ನು ನಡೆಸ್ತಾ ಇದ್ದೀವಿ. ಆ ಸೊಸೈಟಿ ಒಳಗಡೆ ಸಹಜವಾಗಿ ಒಂದು ಮನುಷ್ಯನನ್ನು 5 ವರ್ಷಕ್ಕೊಮ್ಮೆ ಒಂದು ಜನಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ನಮಗಿದೆ. ನಾವು ಏನಕ್ಕೆ ಅವರನ್ನು ಆಯ್ಕೆ ಮಾಡೋದು? ಮತ್ತು ನಾಳೆ ದಿನ ಇಂಥ ಒಂದು ಇದಕ್ಕೇನಾದರೂ ಶಿಕ್ಷೆ ಆಗಿಲ್ಲ ಈ ವಿಚಾರದಲ್ಲಿ ಅಂದರೆ, ನಾಳೆ ದಿನ ಜನಪ್ರತಿನಿಧಿಗಳ ಹತ್ರ ಯಾರಾದರೂ ಹೋಗಿ ಒಂಟಿ ಮಹಿಳೆಯರು ಮಾತಾಡ್ಲಿಕ್ಕಾಗ್ತದಾ? ಅಥವಾ ನನಗೆ ಏನೋ ಒಂದು ಕೆಲಸ ಆಗಬೇಕು, ಹೋಗಿ ಒಂದು 10 ನಿಮಿಷ ನಾವು ಪ್ರತ್ಯೇಕವಾಗಿ ಕೂತ್ಕೊಂಡು ಇದು ಮಾತಾಡಿದ್ರೆ ಏನಾಗ್ಬೋದು, ಸಮಾಜ ಏನಂತ ಭಾವಿಸ್ಬೋದು? ಅಂಥ ಒಂದು ಪರಿಸ್ಥಿತಿ ಆಗುವಂಥ ಒಂದು ಸಂದರ್ಭಗಳು ಇದಾಗಿರೋದ್ರಿಂದ ನಾವು ಇದರಲ್ಲಿ ಯಾರೂ ಕೂಡ ರಾಜಕಾರಣವನ್ನು ಮಾಡಬಾರ್ದು. ಈಗ ಆಲ್ರೆಡಿ ಇದು ರಾಜಕೀಯಕ್ಕೇ ದುರುಪಯೋಗ ಆಗಿಬಿಟ್ಟಿದೆ. SIT ರಚನೆ ಆಯಿತು. SIT ರಚನೆ ಆಗಿ ಈ ವಿಚಾರ ಒಳಗೆ ಬಂದು ಕೂಡಲೇ ಅವರನ್ನು ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ಬಿಟ್ಟಿದ್ದೇ ಮೊದಲನೇ ತಪ್ಪು. ಯಾವಾಗ 26ನೇ ತಾರೀಕು ಓಟ್ ಆಯಿತು, 27ಕ್ಕೆ ಅವರು ಹೊಟ್ಟೋದ್ರು, ದೇಶ ಬಿಟ್ಟು ಹೋದರು. ಸೊ ಆಗಲೇ ಈ ವಿಚಾರ 3-4 ದಿನದ ಮುಂಚೆನೇ ಈ ವಿಚಾರ ಬಯಲಿಗೆ ಬಂದಿತ್ತು, ನಮಗೆ ಬಹಿರಂಗವಾಗಿ. ಆದರೆ ಆಂತರಿಕವಾಗಿ ಎಲ್ರಿಗೂ ವಿಚಾರ ಗೊತ್ತಿತ್ತು. ಕೇಂದ್ರ ಸರ್ಕಾರಕ್ಕೂ ಈ ವಿಚಾರ ಗೊತ್ತಿದೆ, ಆಮೇಲೆ ಮತ್ತು ದೇವೇಗೌಡರಿಗೂ ಈ ವಿಚಾರ ಗೊತ್ತಿದೆ, ಕುಮಾರಸ್ವಾಮಿ ಅವ್ರಿಗೂ ವಿಚಾರ ಗೊತ್ತಿದೆ, ಸಿದ್ದರಾಮಯ್ಯ ಅವ್ರಿಗೂ ವಿಚಾರ ಗೊತ್ತಿದೆ, DK ಶಿವಕುಮಾರ್ ಅವ್ರಿಗೂ ವಿಚಾರ ಗೊತ್ತಿದೆ, ಯಡಿಯೂರಪ್ಪ ಅವ್ರಿಗೂ ವಿಷಯ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅರೆ ಎಲ್ಲರೂ ಕೂಡ ನನಗ್ಯಾಕೆ ಅನ್ನುವಂಥ ರೀತಿ ಒಳಗಡೆ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಒಂದು ಪ್ರೆಷರ್ ಆಗಿದ ಕೂಡಲೇ SIT ರಚನೆ ಆಗುತ್ತೆ. SIT ರಚನೆ ಆದರೆ ಇವರು ಹೊಟ್ಟೋಗ್ತಾರೆ. ಇವತ್ತು ಹುಬ್ಳಿಯಲ್ಲಿ ನಡೆದಂಥ ನೇಹಾ ಅನ್ನುವಂಥ ಒಂದು ಹುಡುಗಿಯ ಕೊಲೆ ನಾವೆಲ್ಲರೂ ಕೂಡ ಖಂಡಿಸಿದ್ದೀವಿ. ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.